ನಿನ್ ಮನ್ಸಲ್ಲಿಲ್ಲ ಅಲ್ವಾ? ಈ ಸಮಯದಲ್ಲಿ ನೀನು ಇಂಥ ಪರಿಸ್ಥಿತಿನಲ್ಲಿ ಇರ್ಬೇಕಾಗಿ ಬರತ್ತೆ ಅಂತ ನೀನಂತೂ ಊಹಿಸಿರ್ಲಿಲ್ಲ ಅಲ್ವಾ? ವೇಗವಾಗಿ ಓಡ್ತಾ ಇದ್ದ ನಿನ್ನ ಆಲೋಚನೆಗಳಿಗೆ ಒಂದೇ ಸಲ ಅಡ್ಡಗೋಡೆ ಹಾಕ್ದ ಹಾಗೆ, ಅವಕಾಶ ಎಲ್ಲ ನಿನ್ ಕೈ ಜಾರಿ ಹೋದ ಹಾಗೆ ನೋವಾಗ್ತಾ ಇದೆ ಅಲ್ವಾ? ನಿಹಾರಿಕಾ ಬಗ್ಗೆ ನೀನ್ ಎಷ್ಟೇ ಯೋಚನೆ ಮಾಡಿದ್ರೂ ಅನಾವಶ್ಯಕ ಅವನಿ. ಯಾಕಂದ್ರೆ ನಿಹಾರಿಕಾ ಈ ಮನೆ 2ನೇ ಸೊಸೆ, ಶ್ರೀಕರ್ಗೆ ಅತ್ತಿಗೆ ಆಗೋಗಿದ್ದಾಳೆ. ಅಷ್ಟೇ ಅಲ್ಲ, ನಿನ್ನ ಅತ್ತೆ ಸ್ಥಾನಕ್ಕೆ ಬಂದು ಸಿಂಹಾಸನದ ಮೇಲೆ ಕೂತಿದ್ದಾಳೆ. ಆ ಸ್ಥಾನದಿಂದ ನಿಹಾರಿಕನ ಇಳಿಸೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಇನ್ಮೇಲೆ ನಿಹಾರಿಕಾ ಬಗ್ಗೆ ಯೋಚಿಸ್ಬೇಡ ನೀನು. ಇಲ್ಲಿವರೆಗೂ ನಡೆಸಿರೋ ಅಮ್ಮನೋರೇನೆ ಇನ್ಮುಂದೆ ಕೂಡ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಅದನ್ನ ಮಾಡ್ತಾರೆ. ನೀನು ನಿನ್ ಗಂಡನ ಜೊತೆ ಸಂತೋಷವಾಗಿರು. ನಾನ್ ನನ್ನ ಗಂಡನ ಜೊತೆ ಸಂತೋಷವಾಗಿರೋದು ಎಷ್ಟು ಮುಖ್ಯನೋ, ನನ್ನ ಕುಟುಂಬನ ನಿಹಾರಿಕಾಯಿಂದ ಕಾಪಾಡೋದು ಅಷ್ಟೇ ಮುಖ್ಯ. ಯೋಚನೆ ಮಾಡ್ತಾ ಇದ್ರೆ ಎಲ್ಲ ಅನುಮಾನನೇ ಆಗ್ತಾ ಇದೆ. ಗುರುಗಳು ಶಿಷ್ಯನ ಹತ್ರ ನಿಹಾರಿಕಾಗೆ ಸಂಬಂಧಿಸಿರೋ ವಿಷಯದ ಬಗ್ಗೆ ಕಳಿಸಿರೋದು. ನನಗ್ ಕಾಣಿಸಿರೋ ಕಾಗದದ ತುಂಡುಗಳಲ್ಲಿ ಪದಗಳು ಅನುಮಾನಾಸ್ಪದವಾಗಿ ಕಂಡಿತ್ತು. ಗುರುಗಳೇ ಸ್ವತಃ ಹೊರಟು ಬಂದು ಆಕ್ಸಿಡೆಂಟ್ಗೆ ಗುರಿಯಾಗಿದ್ದು ಎಲ್ಲ ತುಂಬಾ ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಿದೆ. ನನ್ನ ಅನುಮಾನಗಳು ಸರಿ ಹೋಗ್ಬೇಕಂದ್ರೆ ಗುರುಗಳಿಗೆ ಪ್ರಜ್ಞೆ ಬರೋವರೆಗೂ ನಾನು ನನ್ನ ನಂಬಿಕೆನ ಕಳ್ಕೋಬಾರ್ದು. ಅಂದ್ರೆ ನಿಹಾರಿಕಾ ಜಾತಕದಲ್ಲಿ ಏನೋ ತಪ್ಪಿದೆ ಅಂತ ನಿಂಗಿನ್ನೂ ಅನ್ನಿಸ್ತಾ ಇದೆಯಾ? ಅನ್ನಿಸ್ತಾ ಇದೆ. ಪ್ರಾಣ ಹೋಗೋ ಪರಿಸ್ಥಿತಿನಲ್ಲಿದ್ದು ಕೂಡ ಗುರುಗಳು ನಿಹಾರಿಕಾ ಜಾತಕದ ಬಗ್ಗೆ ಏನೋ ಹೇಳೋಕೆ ಹೋದ್ರು ಅಂದ್ರೆ ಖಂಡಿತವಾಗ್ಲೂ ಏನೋ ತಪ್ಪಿದೆ ಅಂತ ನನ್ನ ಅನುಮಾನ ಇನ್ನಷ್ಟು ಜಾಸ್ತಿ ಆಯಿತು. ಅದಕ್ಕೆ ನನಗೆ ಯಾಕೆ ಬಿಡು ಅಂತ ನಾನು ಬಿಡೋದಕ್ಕಾಗಲ್ಲ. ಕಣ್ಮುಂದೆ ಸೊಸೆ ರೂಪದಲ್ಲಿ ಒಂದು ಹಾವು ಓಡಾಡ್ತಾ ಇದ್ರೆ ನಾನು ನೋಡ್ತಾ ಸುಮ್ಮನೆ ಇರೋಕ್ಕಾಗಲ್ಲ. ಹಾಗೇನಾದರೂ ಬಿಟ್ರೆ ನನ್ನ ಕುಟುಂಬ ಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ. ಕೊನೆ ನಿಮಿಷದವರೆಗೂ ನಿನ್ನ ಪ್ರಯತ್ನನ ನೀನು ಮಾಡ್ತಾನೇ ಇರ್ತೀನಿ ಅಂತ್ಯಾ? ಹೌದು, ಮಾಡ್ತಾನೇ ಇರ್ತೀನಿ. ಕೆಟ್ಟದ್ರ ಮೇಲೆ ಒಳ್ಳೆಯದು ವಿಜಯ ಸಾಧಿಸಬೇಕು ಅಂತ ನಾನು ಕೂಡ ಬಯಸ್ತೀನಿ. ಮೈ ಡಿಯರ್ ಹೆಂಡತಿ, ಯಾಕೆ ಹೀಗೆ ಮಾಡಿದೆ? ನೀನೇನ್ ಮಾಡ್ಬೇಕು ಅನ್ಕೋತಿದ್ಯಾ? ಚಿಕ್ಕ ಹುಡುಗಿ ಏನು ಗೊತ್ತಾಗಲ್ಲ. ಹತ್ರ ಬಾ, ಹೇಳ್ತೀನಿ. ದೂರನೇ ನಿಂತ್ಕೋ. ಮಲ್ಲಿಗೆ ಹೂವು ಮತ್ತರಿಸ್ತಿದೆ. ಈ ರಾತ್ರಿ ಶಿವರಾತ್ರಿ ಜಾಗರಣೆ ಮಾಡೋಣ ಬಾಬಾ ಅಂತ ಹಾಡು ಹೇಳಿ ಬೆಡ್ಶೀಟ್ ಒಳಗೆ ಹೋಗೋಣ. ಬಾಯ್ ಮುಚ್ಚು. ಏನಾ ಮಾತುಗಳು? ಬಂಗಾರ, ನಮಗೆ ಲೈಸೆನ್ಸ್ ಸಿಕ್ಕಿದೆ ಅಲ್ವಾ? ಲೈಸೆನ್ಸ್ ಇರಬಹುದು, ಬಟ್ ಇದು ಕೆಲಸ ಮಾಡಬೇಕು ಅಂದ್ರೆ ಸ್ವಲ್ಪ ಕಾಯ್ಬೇಕು. ದೊಡ್ಡವರು ಮೊದಲನೇ ರಾತ್ರಿಗೆ ಮುಹೂರ್ತ ನಿರ್ಧರಿಸೋವರೆಗೂ ನಾವು ವೇಟ್ ಮಾಡದೆ ಬೇರೆ ದಾರಿ ಇಲ್ಲ. ಅದು ಯಾವಾಗ ಆಗುತ್ತೆ ಮತ್ತೆ? ಅದನ್ನ ದೊಡ್ಡವರೇ ಹೇಳ್ಬೇಕು. ಅಪ್ಪನ್ ಕೇಳ್ತೀನಿ ಇರು. ಯಾಕೆ ಅಷ್ಟೊಂದು ಆತುರ ನಿಂಗೆ? ಇಷ್ಟು ದಿನನೇ ಕಾದಿದ್ಯಾ, ಇನ್ನೊಂದು 2 ದಿನ ಕಾಯಕ್ಕಾಗಲ್ವಾ? ನೇಹಾ, ಮದ್ವೆಗೂ ಮುಂಚೆ ಕಮ್ ಕಹಕ್ಕೆ ಓಕೆ ಅಂದಿದ್ದೆ ಅಲ್ವಾ? ಇವಾಗ ಆಗ್ಬೇಡ ಅಂತಿದ್ಯಾ? ಅವಾಗಾದ್ರೆ ಮದ್ವೆ ನಡೆಯೋದಕ್ಕೋಸ್ಕರ ಓಕೆ ಅಂತ ಹೇಳ್ದೆ. ಅದಲ್ಲ ಡಾರ್ಲಿಂಗ್. ಏನ್ ನೀನು ಮತ್ತೆ ಮತ್ತೆ ಚಿಕ್ಕ ಮಕ್ಕಳು ಚಾಕ್ಲೇಟ್ಗೋಸ್ಕರ ಹಠ ಮಾಡ್ದ ಹಾಗೆ. ಪ್ಲೀಸ್ ನೇಹಾ, ಪ್ಲೀಸ್. ಇವಾಗ ನಾವ್ ಯೋಚನೆ ಮಾಡ್ಬೇಕಾಗಿರೋದು ಶೋಭನದ ಬಗ್ಗೆ ಅಲ್ಲ,
ನಮಗ್ ಸಿಗ್ಬೇಕಾಗಿರೋ ಅಧಿಕಾರದ ಬಗ್ಗೆ, ಮುಖ್ಯವಾಗಿ ಆ ಅವನಿ ಮೇಲೆ. ಈಗಷ್ಟೇ ಆ ಅವನಿ ಏನಂದ್ಲು ಗೊತ್ತಾ? ನನ್ ಚರ್ಮ ಸುಲಿತೀನಿ ಅಂತ ಹೇಳಿದ್ಲು. ಅಯ್ಯೋ ಅಂತ ಮಾತಂದ್ಲ. ನೋಡು ಕೃಷ್ಣ, ನಮ್ಮಿಬ್ಬರ ಹತ್ರನೂ ತುಂಬಾ ತಪ್ಪುಗಳಿದೆ. ನಿನ್ನ ಕಳ್ಳತನದ ಬಗ್ಗೆ ಆಗ್ಲಿ, ನಿನ್ನ ಇಲ್ಲಿಗಲ್ ವ್ಯಾಪಾರಗಳ ಬಗ್ಗೆ ಆಗ್ಲಿ, ನನ್ನ ಜಾತಕದ ಬಗ್ಗೆ ಆಗ್ಲಿ, ವಿಷಯ ಬಯಲಾಗದೆ ಇರೋವರೆಗೂ ನಾವು ಸೇಫ್ ಆಗಿರ್ತೀವಿ. ಮಿಸ್ ಆಗಿ ಅವನಿಗೆ ಯಾವ್ದಾದ್ರೂ ವಿಷಯ ಗೊತ್ತಾಯ್ತು ಅಂದ್ರೆ ಸಿಕ್ಕಾಕೊಳ್ತೀವಿ. ಅದಕ್ಕೆ ನಾವು ತುಂಬಾ ತುಂಬಾ ಹುಷಾರಾಗಿರ್ಬೇಕು. ಅದು ಸರಿ, ಆ ಚಕ್ರವರ್ತಿ ಮಗ ಪ್ರೀತಿಸಿದ್ದು ನಿನ್ ಫ್ರೆಂಡುನ ಅಲ್ವಾ? ಮತ್ ಮದ್ವೆಗೆ ಬಂದು ಅವನ್ ಪ್ರೀತಿಸಿದ್ ನಿನ್ನೇ ಅಂತ ಏನು ಕೇಳ್ದ? ನಿನ್ನ ಸಾಯಿಸೋ ಅಷ್ಟು ಕೋಪ ಅವನಿಗೆ ಯಾಕಿರುತ್ತೆ? ಅವನ್ ಪ್ರೀತಿಸಿದ್ದು ನನ್ನ ಫ್ರೆಂಡನ್ನಲ್ಲ, ನನ್ನೇ. ಏನು? ಹೌದು, ಪ್ರೀತಿ ಮದ್ವೆ ಅಂತ ಕಾಲೇಜಲ್ಲಿ ತುಂಬಾ ಟಾರ್ಚರ್ ಕೊಡ್ತಿದ್ದ. ನಾನ್ ರಿಜೆಕ್ಟ್ ಮಾಡಿದೆ ಅಂತ ನನ್ನ ಮೇಲೆ ದ್ವೇಷ ಇಟ್ಕೊಂಡ. ಅವನನ್ನ ದೂರ ಮಾಡ್ಕೊಳ್ಳೋದಕ್ಕೆ ನಾನು ತುಂಬಾ ಕಾರಣಗಳನ್ನ ಹೇಳ್ದೆ. ಹೌದಾ? ಹಾ, ಒಳ್ಳೆ ವಿಷಯನೇ ನೆನಪು ಮಾಡ್ದೆ. ಅವನು ನನ್ನ ಸಾಯಿಸೋದಕ್ ಬಂದಿದ್ದ ಮ್ಯಾಟರ್ನ ಯೂಸ್ ಮಾಡ್ಕೊಂಡು ನಮ್ಮಿಬ್ಬರ ಕಾಮನ್ ಶತ್ರು ಆಗಿರೋ ಅವನಿ ಜೊತೆ ಒಂದ್ ಆಟ ಆಡೋಣವಾ? ಆಡೋಣ ಆಡೋಣ, ಇನ್ನೇನ್ ಮಾಡಕ್ಕಾಗುತ್ತೆ? ಹೇಳ್ತೀನಿ, ಕೇಳಿಸ್ಕೊ. ಅರ್ಥ ಆಯ್ತಾ? ಆಯ್ತಲ್ವಾ? ಹೇಗಿದೆ? ನೀನ್ ಹೇಳಿದ್ಮೇಲೆ ಚೆನ್ನಾಗಿಲ್ದೇ ಇರುತ್ತಾ? ನಿಹಾ, ನೀನ್ ಪಾಲಿಟಿಕ್ಸಿಗೆ ಹೋದ್ರೆ ಅಪೋಸಿಷನ್ ಅವರು ಬಾಯಿ ಮುಚ್ಕೊಂಡಿರ್ಬೇಕಾಗುತ್ತೆ. ಪ್ಲಾನ್ ಪರ್ಫೆಕ್ಟ್ ಆಗಿ ವರ್ಕೌಟ್ ಆಗ್ಬೇಕು. ಸಿನಿಮಾ ಸಾಕತ್ತಾಗಿ ಬರುತ್ತೆ. ನಮ್ಮ ಮನೆಯಲ್ಲಿ ನಾಳೆ ಮಾರ್ನಿಂಗ್ ಶೋ ನೀನ್ ಹೇಳ್ದಾಗೆ ಡ್ರಾಮಾ ಸೂಪರ್ ಹಿಟ್ ಮಾಡಿಸ್ತೀನಿ. ವಿಜುವಲ್ ಬೀಳಲೇಬೇಕು. ಅವನಿ, ನಿನ್ ಮೇಲೆ ಪ್ರಯೋಗಿಸ್ತಾ ಇರೋ ಮೊದಲನೇ ಅಸ್ತ್ರ ಇದು. ರೆಡಿ ಆಗಿರು. ರೆಡಿ ಆಗಿರೋ. ಬಾ ಮೈದಾ. ಏನ್ ಭಾವ? ಇಲ್ ಬಾ. ನಿನ್ನೆ ಕೃಷ್ಣ ನನ್ನ ಹತ್ರ ಏನ್ ಹೇಳ್ದ ಗೊತ್ತಾ? ಏನ್ ಹೇಳ್ದ? ಅಮ್ಮ ಆಹಾ ಕಮ್ ಕಹ ಯಾವಾಗ ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ಯೂನಿವರ್ಸಲ್ ಕೋಡು ಅಷ್ಟು ಗೊತ್ತಾಗಲ್ವಾ ನಿನಗೆ? ಕ್ಲಿಯರ್ ಆಗಿ ಹೇಳು ಭಾವ. ಶೋಭನಾ ಯಾವಾಗ ಅಂತ ಕೇಳ್ತಿದ್ದಾನೆ. ಹೌದಾ? ಹೌದು. ಅಮ್ಮ ಅಮ್ಮ ನೋಡು ಹೇಗ್ ಬರ್ತಿದ್ದಾನೆ ಅಂತ. ಅಪ್ಪ, ಅವನ್ಗೆ ತಡ್ಕೊಳಕ್ ಆಗ್ತಿಲ್ಲ. ಆ ವಿಷಯದ ಬಗ್ಗೆನೇ ಈಗ ಕೇಳ್ತಾ ನೋಡು. ಅಮ್ಮ ಅಮ್ಮ ಬಾಬಾ, ಅಮ್ಮ ಎಲ್ಲಿ? ಅಮ್ಮ, ಅಪ್ಪ, ಎಲ್ಲರೂ ಸ್ವಲ್ಪ ಹೊರಗೆ ಬನ್ನಿ. ಕೃಷ್ಣ, ಆ ವಿಷಯದ ಬಗ್ಗೆ ಮೀಟಿಂಗ್ ಇಡ್ಬೇಕಾ ಏನು? ಸಮಯ ಬರೋವರೆಗೂ ಕಾಯ್ಬೇಕು. ನಾನು ನಿಮ್ಮ ಅಣ್ಣ ಹಾಗೆ ವೆಯ್ಟ್ ಮಾಡಿದ್ವಿ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಅದೇ ಅಮ್ಮಹ ಕಮ್ ಕಹಾದ್ ಬಗ್ಗೆ. ಅದ್ರ ಬಗ್ಗೆ ಅಲ್ಲ. ಮತ್ತೆ ಯಾವ್ದ್ರ ಬಗ್ಗೆ? ಎಲ್ಲರೂ ಬರ್ಲಿ, ಎಲ್ಲರಿಗೂ ಕೇಳತ್ರ ಒಂದೇ ಸಲ ಹೇಳ್ತೀನಿ. ಏನಾಯ್ತು ಬಾವ? ಮದ್ವೆ ಆದ್ ಮಾರನೇ ದಿನಾನೇ ನಿನಗೂ ನಿಹಾರಿಕಾಗೂ ಏನಾದ್ರೂ ಜಗಳ ಆಯ್ತಾ ಹೇಗೆ? ಹಾಗಾಗ್ಬೇಕು ಅಂತ ಕೇಳ್ಕೊತಾ ಇದ್ಯಾ? ಅಣ್ಣ ಬಂದ್ ರೀತಿ ನೋಡಿದ್ರೆ ಹಾಗೆ ಅನ್ಸುತ್ತೆ. ಏನಾಯ್ತು ಕೃಷ್ಣ? ಅತ್ತೆ ಮಾವ ಹತ್ರ ಹೇಳೋ ಮ್ಯಾಟರ್ ಥರ ಇದೆ. ತಾತ ಅಜ್ಜಿ ಬಂದ್ರು ಅಲ್ವಾ, ಇವಾಗ ಹೇಳು ಮಾವ. ಏನಾಯ್ತು? ಯಾಕೆ ಹಾಗಿದ್ಯಾ? ಅಮ್ಮ, ನಾನು ನಿಹಾರಿಕಾ ಈ ಮನೇಲಿ ಇರೋದಿಲ್ಲ. ನಾನು ನನ್ನ ಅತ್ತೆ ಮನೆಗೆ ಮನಾಳಿಯಾಗಿ ಹೋಗೋಣ ಅಂದ್ಕೊಂಡಿದ್ದೀನಿ.
ನಾನೇನೋ ದಾರ ಹರಿದಿರೋ ಗಾಳಿಪಟದಂಥವನಾಗಿರೋದಕ್ಕೆ ನಿಮ್ಮ ಮನೆ ಮೇಲೆ ಡಿಪೆಂಡ್ ಆಗಿ ಬದುಕ್ತಾ ಇದ್ದೀನಿ. ನೀನ್ ಮನೆ ಅಳಿನಾಗಿ ಹೋಗ್ಬೇಕಾಗಿರೋ ಅಗತ್ಯ ಏನಿದೆ ಕೃಷ್ಣ? ನೀನ್ ಮನೆ ಅಳಿಯ ಆಗಿ ಹೊರಟೋದ್ರೆ ಜಾತಕ ಹೊಂದಾಣಿಕೆ ಆಗಿರೋ ಸೊಸೆ ಮಾಡ್ಬೇಕಾಗಿರೋ ಕೆಲಸ ಯಾರು ಮಾಡ್ತಾರೆ? ಇದಕ್ಕೇನಾ ಅಮ್ಮ ಅಪ್ಪ ನಿನ್ನ ಹುಡುಕಿ ಕರ್ಕೊಂಡ್ ಬಂದ್ ಮದ್ವೆ ಮಾಡಿದ್ದು? ಇಬ್ರು ಸೇರಿ ಏನೋ ಹೊಸ ಡ್ರಾಮಾ ಶುರು ಮಾಡಿದ್ದಾರೆ ಬಾವ. ಅರ್ಥ ಆಗ್ತಿದೆ. ಯಾಕಾಗ ಹೇಳ್ತಿದ್ಯಾ? ಏನಾಯ್ತು ಕೃಷ್ಣ? ನೀನು ಇಷ್ಟು ದೊಡ್ಡ ನಿರ್ಧಾರ ತಗೊಂಡಿದ್ಯಾ ಅಂದ್ರೆ ಅದ್ರ ಹಿಂದೆ ಬಲವಾದ ಕಾರಣನೇ ಇರುತ್ತೆ. ಅದೇನು ಅಂತ ಹೇಳು ಕೃಷ್ಣ. ಅಪ್ಪ, ನಾವು ಹೊರಗಡೆ ಹೋಗ್ತೀವಿ ಅನ್ನೋದಕ್ಕೆ ಕಾರಣ ಇನ್ಯಾರಿರ್ತಾರೆ? ಅವನಿನೇ. ನಾನೇನ್ ಮಾಡ್ದೆ ಬಾವಾ? ನೀವಿಬ್ರು ಗಂಡ ಹೆಂಡತಿ ಆಗಿ ಒಂದಿನ ಆಯ್ತೋ ಇಲ್ವೋ ಆಗ್ಲೇ ನನ್ ಮೇಲೆ ದಾಳಿ ಶುರು ಮಾಡಿದ್ರಾ? ನಾವೇನ್ ನಿನ್ ಥರ ಸುಮ್ಮನೆ ಏನೇನೋ ಹೇಳಲ್ಲ. ನಾವು ಕೂಡ ಸುಮ್ಮನೆ ಏನು ಹೇಳಲ್ಲ. ಲೈ, ಅಷ್ಟಕ್ಕೂ ಏನ್ ನಡೀತು ಬೇಗ ಹೇಳೋ. ಭಯ ಅಣ್ಣ, ಭಯ. ಭಯನಾ? ಸಾಧಾರಣವಾಗಿರೋ ಭಯ ಅಲ್ಲ, ಪ್ರಾಣಕ್ಕೆ ಹಾನಿ ಆಗುತ್ತೇನೋ ಅನ್ನೋ ಭಯ. ಯಾರ ಪ್ರಾಣಕ್ಕೆ ಹಾನಿನೋ? ನಿಹಾರಿಕನ್ ಪ್ರಾಣಕ್ಕೆ ಅಣ್ಣ. ದುಡ್ಡು ಜಾಸ್ತಿ ಸಂಪಾದನೆ ಮಾಡೋರಿಗೆ ಗ್ಯಾಂಗ್ಸ್ಟರ್ಸ್ ಇಂದ ತುಂಬಾ ಭಯ ಇದ್ದ ಹಾಗೆ ಈ ಅವನಿಯಿಂದ ನನ್ನ ಹೆಂಡತಿ ನಿಹಾರಿಕನಿಗೆ ಪ್ರಾಣ ಭಯ ಇದೆ. ನಿನ್ನ ಹೆಂಡತಿಗೆ ನನ್ನ ಹೆಂಡತಿಯಿಂದ ಪ್ರಾಣ ಭಯ ಯಾಕಿರುತ್ತೆ? ತಲೆ ಕೆಟ್ಟೊಂಥರ ಮಾತಾಡ್ಬೇಡ. ಹಾಗೆ ನೋಡಕ್ ಹೋದ್ರೆ ನಿಹಾರಿಕರಿಂದಾನೆ ಅವನಿಗೆ ಅಪಾಯ. ಬ್ರದರು, ನಿಹಾರಿಕನ್ ಬಗ್ಗೆ ಹಾಗೆ ಹೇಳ್ಬೇಡ. ನೀನ್ ಅವನಿ ಬಗ್ಗೆ ಹಾಗೆ ಹೇಳ್ಬೋದಾ? ಶ್ರೀಕರ್, ನೀನಿರು. ಕೃಷ್ಣ, ಯಾಕೆ ಹಾಗೆ ಹೇಳ್ತಿದ್ಯೋ ಕಾರಣ ಹೇಳು. ಅಪ್ಪ, ಮದ್ವೆಯಲ್ಲಿ ಚಕ್ರವರ್ತಿ ಮಗ ನಿಹಾರಿಕನ್ನ ಶೂಟ್ ಮಾಡೋದಕ್ಕೆ ಬಂದ. ಅಮ್ಮನಿಂದ ಆ ಅಪಾಯ ತಪ್ಪು ಹೋಯ್ತು. ಅವನ್ ಮದ್ವೆ ಹತ್ರ ಹೇಗ್ ಬಂದ? ಇಲ್ಲೋಡಿ, ಈ ಅವನಿಯಿಂದಾನೇ ಬಂದಿರೋದು. ಮದ್ವೆ ನಡೀತಿದೆ ಅಂತ ಅವನಿಗೆ ಹೇಗೆ ಗೊತ್ತಾಯ್ತು? ಅವನಿಯಿಂದಾನೇ ಗೊತ್ತಾಯ್ತು. ಅವಾಗ ಎಲ್ಲಾದ್ರ ಬಗ್ಗೆ ನ್ಯೂಸ್ ಅವನಿಗೆ ಹೇಗೆ ಗೊತ್ತಾಗ್ತಿದೆ? ಅವನಿಯಿಂದಾನೇ ಗೊತ್ತಾಗ್ತಿದೆ. ನಿಹಾರಿಕಾ ನಮ್ಮ ಮನೆಗೆ ಸೊಸೆ ಆಗ್ಬಾರ್ದು ಅಂತ ಅವನಿ ಅವಾಗ್ಲಿಂದಾನೇ ಅಡ್ಡಪಡಿಸ್ತಾನೆ ಇದ್ಲು. ಇದಕ್ಕೆ ನಿಹಾರಿಕಾ ಮೇಲೆ ಹತ್ಯೆ ಮಾಡೋ ಪ್ರಯತ್ನ ಪಟ್ಲು. ಇದೆಲ್ಲ ಇಲ್ಲೋಡಿ, ಈ ಮಹಾತಾಯಿ ಅವನಿದೆ ಪ್ಲಾನು. ಇಷ್ಟ ಬಂದಾಗ ಮಾತಾಡ್ಬೇಡ ಅಣ್ಣ. ಆರೋಪಕ್ಕೂ ಒಂದು ಮಿತಿ ಇರಬೇಕು. ಏನು ಒಂದು ಆರೋಪ ಮಾಡಬೇಕು ಅಂದ್ರೆ ನಾನು ಮಾಡ್ತೀನಿ. ಇದರಲ್ಲಿ ಆರೋಪ ಏನಿದೆ ಶ್ರೀಕರ್ ಅವರೇ? ಅವತ್ತು ಪ್ರೀ ವೆಡ್ಡಿಂಗ್ ಶೂಟ್ಗೂ ಕೂಡ ಅವರು ಅವನಿಂದಾನೇ ಅಲ್ವಾ ಬಂದಿದ್ದು? ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನಮ್ಮ ಮನೇಲಿ ಇರುವೆ ಕಚ್ಚಿದ್ರು, ಒಂದು ಹುಲ್ಕಡ್ಡಿ ಆ ಕಡೆ ಜರ್ಗಿದ್ರು ಕೂಡ ಅವ್ರಿಗೆ ಅಪ್ಡೇಟ್ಸ್ ಹೋಗ್ತಾ ಇದೆ. ಅದಕ್ಕೆ ಅವನಿಂದ ನನಗೆ ಪ್ರಾಣಹಾನಿ ಇದೆ ಅಂತ ಅನಿಸ್ತಾ ಇದೆ. ಮದ್ವೆ ವಿಷಯನ ನಾನು ಹೇಳಲಿಲ್ಲ. ಅವ್ರು ಹೇಗೆ ತಿಳ್ಕೊಂಡು ಬಂದ್ರು ಅನ್ನೋದು ಕೂಡ ನಂಗೆ ಗೊತ್ತಿಲ್ಲ. ನನ್ನ ಅನಾವಶ್ಯಕವಾಗಿ ನಿಂದಿಸ್ಬೇಡಿ. ಇಲ್ಲ ಸಲ್ಲದನ್ನು ಹೇಳಿದ್ರೆ ಮಾತ್ರ ಮರ್ಯಾದೆ ಸಿಗಲ್ಲ. ಸಾಕು, ಬಾಯಿ ಮುಚ್ಚು ನೀನು. ನಡೀತಿರೋದ್ರಲ್ಲಿ ನಿನ್ ಕೈವಾಡ ಇರೋ ಹಾಗೆ ಅನ್ನಿಸ್ತಾ ಇದೆಯಲ್ಲ. ಅಂದ್ರೆ ನನ್ನ ಹೆಂಡತಿ ಕೊಲೆ ಮಾಡಿಸೋಳ ಹಾಗೆ ಕಾಣಿಸ್ತಿದ್ದಾಳ? ಹಾಗಿದ್ದಾಗ ಅವರಿಗೆ ವಿಷಯನ ಯಾಕೆ ಹೇಳಬೇಕು? ಅಂಥದನ್ನ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಅಪರಾಧಗಳಲ್ಲಿ ಕೂಡ ಭಾಗ ಇದೆ ಅಂತ ಅಭಿಪ್ರಾಯ ಪಡ್ಬೇಕಾಗಿ ಬರುತ್ತೆ. ಕೃಷ್ಣ, ನಿಹಾರಿಕಾ ಇಬ್ರು ಹೇಳೋದ್ರಲ್ಲೂ ನ್ಯಾಯ ಇದೆ. ಅವ್ರೇನ್ ನಿಮ್ಮ ಮೇಲೆ ದ್ವೇಷ ಇಟ್ಕೊಂಡು ಮಾತಾಡ್ತಿಲ್ಲ. ನೀವಿಬ್ರು ಮಿತಿ ಮೀರದೆ ಇದ್ರೆ ಚೆನ್ನಾಗಿರುತ್ತೆ. ಮಿತಿನಲ್ಲಿರಿ, ಒಳ್ಳೆತನದಲ್ಲಿರಿ ಅಂತ ನಮಗ್ ಮಾತ್ರ ಹೇಳಿ. ಉಳಿದೋರ್ ಮಿತಿನೆಲ್ಲಾನು ದೂರನೇ ಮಾಡ್ಬಿಡಿ. ಯಾರ್ ಮಿತಿ ಮೀರ್ತಿದ್ದಾರೆ ಶ್ರೀಕರ್? ನಾವು ನಮ್ ಮಿತಿಲೇ ಇದೀವಿ. ಯಾರು ಹೇಗಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಅದಕ್ಕೆ
ಏನ್ ಮಾತಾಡ್ತಿದ್ಯೋ ನೀನು? ಎಲ್ಲಾನು ತಿಳ್ಕೊಂಡಿರೋರು ತಗ್ಗಿ ಬಗ್ಗೆ ಇರ್ತಾರೆ, ಏನೂ ಗೊತ್ತಿಲ್ದಿರೋರೇ ಎಗರಾಡ್ತಾ ಇರ್ತಾರೆ ಅನ್ನೋ ಹಾಗೆ ನಾವು ತಗ್ಗಿ ಬಗ್ಗಿನೇ ಇದೀವಿ. ನೀವೇ ಕುಣಿತಾ ಇರೋದು. ರಾಧಾ, ಇನ್ ಸಾಕು, ನಿಲ್ಸಿ. ಒಂದು ಶುಭ ಕಾರ್ಯ ನಡೆದಿರೋ ಮನೆ ಹಾಗಿದ್ಯಾ? ಎಲ್ರು ಒಬ್ರ ಮೇಲೊಬ್ರು ಆರೋಪ ಮಾಡ್ತಿದ್ದೀರಾ. ದೊಡ್ಡವರು ಅಂತ ನಾವಿದೀವಿ, ನಮ್ಮ ಮಾತನ್ನ ಗೌರವಿಸಿ. ನೋಡವನಿ, ನಿನ್ನಿಂದ ನಿಹಾರಿಕಾ ಕೃಷ್ಣ ತೊಂದರೆ ಪಡ್ತಿರೋದು ನಿಜ. ಇನ್ಮೇಲೆ ಹಾಗಾಗಿ ಕೂಡ್ದು, ಗೊತ್ತಾಯ್ತಾ? ಹಾಗಲ್ಲ ಅತ್ತೆ. ಇನ್ನೇನು ಮಾತಾಡ್ಬೇಡ. ಕೃಷ್ಣ, ಅವನಿಯಿಂದ ನಿಹಾರಿಕಾಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ನಾನ್ ಮಾತು ಕೊಡ್ತಿದ್ದೀನಿ. ಯಾವುದೇ ಪ್ರಾಣ ಭಯ ಇರೋದಿಲ್ಲ ಅಂತ ಭರವಸೆ ಕೊಡ್ತಿದ್ದೀನಿ. ನಿರ್ಭಯವಾಗಿರಿ. ಅಂದ್ರೆ ನೀವು ನಾನು ಅಪರಾಧದಲ್ಲಿ ಪಾಲ್ಗೊಂಡಿದ್ದೀನಿ ಅಂತ ಅವ್ರನ್ನ ಸಮರ್ಥಿಸ್ತಾ ಇದ್ದೀರಾ? ಸಮಸ್ಯೆಗೆ ಪರಿಹಾರ ಹೇಳ್ತಿದ್ದಾಳೆ, ಯಾರನ್ನು ಸಮರ್ಥನೆ ಮಾಡ್ಕೊಂಡು ಮಾತಾಡ್ತಿಲ್ಲ. ಮಾತಾಡದೆ ಸ್ವಲ್ಪ ಹೊತ್ತು ಸುಮ್ಮನೆ ಇರು. ಜಾತಕ ಹೊಂದಾಣಿಕೆ ಆಗಿರೋ ಸೊಸೆ ಹೊರಟೋದ್ರೆ ನಾನು ನಿಮ್ಮ ಮದುವೆ ಮಾಡಿ ಪ್ರಯೋಜನ ಏನಿದೆ? ನೀವು ಅವಸರದ ನಿರ್ಧಾರಗಳನ್ನು ತಗೊಂಡು ಈ ಮನೆಯಿಂದ ಹೊರಗಡೆ ಹೋಗಬಾರ್ದು, ಸರಿನಾ? ಅಮ್ಮ, ಯಾವುದೇ ತೊಂದರೆ ಇರೋದಿಲ್ಲ ಅಂತ ಒಂದ್ಸರಿ ನಿಮ್ಮೆಲ್ಲರ ಮುಂದೆ ಅವನಿ ಹತ್ರ ಹೇಳ್ಸಮ್ಮ. ನಮಗೂ ಸ್ವಲ್ಪ ನಂಬಿಕೆ ಇರುತ್ತಲ್ವಾ? ಹೇಳು ಅವನಿ. ಮಾಡ್ದಿರೋ ತಪ್ಪನ ಒಪ್ಕೊಂತಿದ್ಯಲ್ಲ, ಏನಮ್ಮ? ಅವನಿ, ನಿನಗಿದು ನಾನು ಮಾಡ್ತಿರೋ ಆಜ್ಞೆ. ನನ್ನಿಂದ ಯಾವುದೇ ತೊಂದರೆನೂ ಆಗೋದಿಲ್ಲ. ಹೇಳಿದ್ಲಲ್ವಾ, ಎಲ್ಲ ಒಳಗಡೆ ಹೋಗಿ. ಇಷ್ಟು ದಿನ ಅವಕಾಶಕ್ಕೋಸ್ಕರ ಕಾಯ್ತಿದ್ಲು. ಸೊಸೆ ಆಗ್ಬಿಟ್ಲಲ್ವಾ? ಕೃಷ್ಣ ಭಾವನ್ ಸಪೋರ್ಟ್ ಸಿಕ್ಕಿರೋದಕ್ಕೆ ಭಾವನ್ ಮುಂದೆ ಇಟ್ಕೊಂಡು ಹಿಂದೆಯಿಂದ ತನ್ನ ಗೇಮ್ ಶುರು ಮಾಡಿದಾಳೆ. ಮುಂದೆ ಮುಂದೆ ಇಂಥದ್ನ ಇನ್ನೆಷ್ಟು ನೋಡ್ಬೇಕಾಗಿ ಬರುತ್ತೋ, ಏನೇನು ಆಗೋಕಿದೆಯೋ. ಅಪ್ಪ ಅಮ್ಮ ಕೂಡ ಅವ್ರ ಪರನೇ ಮಾತಾಡ್ತಿದ್ದಾರೆ. ಎಲ್ಲರ ಮುಂದೆ ನಿನಗೆ ಹಾಗೆ ಮಾತಾಡಿದ್ದಕ್ಕೆ ಬೇಜಾರು ಮಾಡ್ಕೋಬೇಡ. ಅವರಿಬ್ಬರು ನಿಮ್ಮಿಬ್ಬರ ಮೇಲಿನ ಯಾವುದೋ ಕೋಪದಿಂದ ಹಾಗೆ ಮಾತಾಡ್ತಿದ್ರು ಅಂತ ಅರ್ಥ ಆಯಿತು. ನನಗೆ ನೋವು ಕೊಡೋ ಕೆಲಸನ ನೀನು ಮಾಡಲ್ಲ ಅಂತ, ನಿಹಾರಿಕಾ ಮೇಲೆ ಹತ್ಯೆ ಪ್ರಯತ್ನ ಮಾಡೋ ಅಷ್ಟು ದೂರ ನೀನು ಹೋಗೋದಿಲ್ಲ ಅಂತ, ಅಷ್ಟಕ್ಕೂ ಅಂತ ಆಲೋಚನೆ ನಿನಗೆ ಬರೋದಿಲ್ಲ ಅಂತ ನನಗೆ ಗೊತ್ತಮ್ಮ. ಗೊತ್ತಿದ್ದಾಗ ಎಲ್ಲರ ಮುಂದೆನೂ ಈ ಮಾತನ್ನ ಹೇಳ್ಬೋದಲ್ವಾ ಅಮ್ಮ? ಅವನಿಗೆ ಯಾಕೆ ಅವಮಾನ ಮಾಡ್ತೀಯ? ನೋಡು ಶ್ರೀಕರ್, ಜಗಳ ಅನ್ನೋದು ಕಾಡಿಗೆ ಅಂಟ್ಕೊಂಡಿದ್ದ ಬೆಂಕಿ ತರ. ಸಮಯ ಸಿಕ್ಕಾಗ ಅದನ್ನ ಆರಿಸದೇ ಇದ್ರೆ ಬೆಂಕಿ ಕಮ್ಮಿ ಆಗಲ್ಲ. ಕಾಡ್ಗಿ ಚಾಗೋಕ್ ಮುಂಚೆ ಆರಿಸದೆ ಹೋದ್ರೆ ಜಗಳ ಕಡಿಮೆ ಆಗೋದಿಲ್ಲ. ಆ ಕಾರಣಕ್ಕೆ ಹಾಗೆ ಹೇಳ್ಬೇಕಾಯ್ತು. ಜಗಳನ ತಡೆಯೋ ಪ್ರಯತ್ನದಲ್ಲಿ ನೀವು ನನ್ನ ವ್ಯಕ್ತಿತ್ವನೇ ಕೆಟ್ಟದಾಗಿ ಮಾಡಿದಾಗ ಆಯ್ತಲ್ವಾ ಮಾವ? ಅದಕ್ಕೆ ನಿಮ್ಮನ್ನ ಕ್ಷಮಿಸು ಅಂತ ಕೇಳ್ಕೊಳ್ಳೋದಕ್ಕೆ ಬಂದ್ವಿ. ಎಲ್ಲರ ಮುಂದೆನೂ ಗಾಯ ಮಾಡಿ ಇಲ್ಲಿ ಔಷಧಿ ಹಚ್ಚೋದಕ್ಕೆ ಬರ್ತಿದ್ದೀರಾ. ಇದ್ ನಿಮಗೆ ಸರಿ ಅನ್ನಿಸ್ತಿದ್ಯಾ ಅಮ್ಮ? ನಿಹಾರಿಕಾ ಮನೆಯಿಂದ ಹೊರಟೋದ್ರೆ ಜಾತಕ ನಮ್ಮನೆ ಹೊಸ್ಲು ದಾಟಿ ಹೋಗುತ್ತೆ. ಅದಕ್ಕೆ ಎಲ್ಲರ ಮುಂದೆ ಹಾಗೆ ಹೇಳ್ಬೇಕಾಗಿ ಬಂತು ಅಷ್ಟೇ ಹೊರತು ನೀನ್ ತಪ್ಪು ಮಾಡಿದ್ಯಾ ಅಂತ ಅಲ್ಲಮ್ಮ. ಬೆಂಕಿ ಸಿಗೋದನ್ನೆಲ್ಲ ಸುಡೋದು ಎಷ್ಟು ನಿಜಾನೋ
ನೀನು ಯಾವ ತಪ್ಪು ಮಾಡೋದಿಲ್ಲ ಅನ್ನೋದು ಅಷ್ಟೇ ನಿಜನಮ್ಮ.